ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಮಗಳ ಕೈಲಿ ಬಯಸ್ಕೊಳ್ಳೋದು ನನ್ನ ಮಗನೇ ಹೇಳ್ದ ಹಾಗೆ ನಿಜವಾಗ್ಲೂ ನಾನು ನನ್ನ ಮಗಳ ಕೈಲೂ ಬಯಸ್ಕೊತಿರ್ತೀನಿ. ಹಾಗಾಗಿ ಅನುಭವ ಒಂದೇ ಥರ ಇತ್ತು, ಏನು ವ್ಯತ್ಯಾಸ ಅಂತ ಕಾಣಲಿಲ್ಲ. ಚಿತ್ರತಂಡದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ವಿಜಯ್ ಸರ್ ನನ್ನನ್ನು ಸ್ಟೋರಿ ಹೇಳೋದಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರು. ವಿಜಯ್ ಸರ್ ಮತ್ತು ಶ್ರೀನಿವಾಸ್ ಸರ್. ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ತಂದೆ ತಾಯಿ. ಇವರು ನನ್ನ ತಂದೆ ತಾಯಿ ಎದುರುಗಡೆನೆ ಕತೆ ಹೇಳಿದ್ದು ಮತ್ತು ಅವ್ರು ಹೇಳಿದ ರೀತಿ, ಆ ಕಥೆನ ವಿವರಿಸಿದ್ದು, ನನ್ನ ಪಾತ್ರನ ಹೇಳಿದ್ದು, ಇದನ್ನೆಲ್ಲ ನೋಡ್ಬಿಟ್ಟು ನಾವು ಏನೇ ಆದ್ರೂ ಇದಾದ್ಮೇಲೆ ಬೇರೆ ವಿಷಯಗಳನ್ನೂ ಎಲ್ಲ ಮಾತಾಡ್ಬೇಕಲ್ಲ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ನಮ್ಮಪ್ಪ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ. ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ. ಆ ಕಥೆ ಕೇಳಿ ಅವ್ರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು. ಸೊ ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು. ಹಾಗಾಗಿ ಈ ಚಿತ್ರನ ನಾನು ಒಪ್ಕೊಳ್ಳೋ ಹಾಗಾಯ್ತು. ಆಮೇಲೆ ಅವರಿಬ್ರು ಕೋಆರ್ಡಿನೇಷನ್ ಬಗ್ಗೆ ಹೇಳಬೇಕು. ಮೊದಲಿನಿಂದ ಇವತ್ತುವರೆಗೂ ಒಳ್ಳೆ ಹೇಗೆ ಅಂದ್ರೆ ಅಂಟ್ಕೊಂಡು ಪ್ರತಿಯೊಂದು ಕೆಲಸನೂ ಇವಾಗ ಎಲ್ಲರೂ ಹೇಳಿದ್ದಾರೆ ಅದೇ ಥರನೇ, ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಒಂದು ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಡೈರೆಕ್ಷನ್ನು ಎಲ್ಲಾದ್ರವರೆಗೂ ಅಚ್ಚುಕಟ್ಟಾಗಿ ಇಬ್ರು ಮಾತಾಡ್ಕೊಂಡು ಹೀಗೆ ಇರಬೇಕು ಅಂತ ನಿರ್ದಿಷ್ಟವಾಗಿ ಮಾಡಿದಂಥವ್ರು. ಆ ಕೋಆರ್ಡಿನೇಷನ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು ಫಸ್ಟ್ ಥಿಂಗ್. ಮತ್ತೆ ನಾನು ಒಂದು ಚಿಕ್ಕದಾಗಿ ಕಿರುಚಿತ್ರ ಮಾಡಿರೋದ್ರಿಂದ ಟೆಕ್ನಿಕಲಿ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತ, ಶೂಟ್ ಮಾಡೋದು ಒಂದು ಕೆಲಸನೇ ಇಲ್ಲ ಅಂತ ಹೇಳಲ್ಲ, ಆದರೆ ಶೂಟಿಂಗ್ ಮುಂಚೆ ಪ್ರಿಪ್ರೇಷನ್ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಆ ಪ್ರಿಪ್ರೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಆಯ್ತು ಅಂತಂದ್ರೆ ಶೂಟಿಂಗ್ ನಮಗೆ ಶೂಟ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ. ಸೊ ಆ ಪ್ರಿಪ್ರೇಷನ್ ವರ್ಕ್ ಇತ್ತಲ್ಲ, ಆ ಸ್ಕ್ರಿಪ್ಟ್ ವರ್ಕ್ ಆಗಿರಲಿ, ಮುಂಚೆ ಹೇಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದಾಗಿರ್ಲಿ, ಅದನ್ನ ಎಷ್ಟು ಸಖತ್ತಾಗಿ ಪ್ಲಾನ್ ಮಾಡಿದ್ರು ಅಂದ್ರೆ ಅದು ಅಚ್ಚುಕಟ್ಟಾಗಿ ಬರೋದಕ್ಕೆ ಆ ಪ್ಲಾನಿಂಗ್ ಅನ್ನೋದೇನಿದೆಯೋ ಅದು ಬಹಳ ಮುಖ್ಯ ಆಯ್ತು. ಇವ್ರು ಏನು ಪ್ಲಾನ್ ಮಾಡಿದ್ರು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಆಯ್ತು. ಮಧ್ಯದಲ್ಲಿ ಮಂಜಯ್ಯ ಸರ್ ಹೇಳ್ದ ಹಾಗೆ ಮಳೆದು ಪ್ರಾಬ್ಲಮ್ ಆಯ್ತು. ಒಂದ್ 3 ದಿನ ಆಕ್ಚುಲಿ ಶೂಟ್ ಮಾಡೋದಕ್ಕೆ ಆಗ್ಲಿಲ್ಲ. ಅದು ಅಂದ್ರೆ ಒಂದ್ ಶೆಡ್ಯೂಲ್ ಇಂದ ನೆಕ್ಸ್ಟ್ ಶೆಡ್ಯೂಲ್ಗೆ ಹಾಕ್ಬೇಕಾಗಿ ಬಂತು. ಅದನ್ನೆಲ್ಲ ಮುಂದೂಡೋದು ಒಂಥರ, ಆದ್ರೆ ಅದನ್ನ ಮತ್ತೆ ರೀಪ್ಲಾನ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾ ಸೀನ್ಗಳಾಗೋಗ್ಬಿಡತ್ತೆ, ಡೇಟ್ಸ್ಗಳು ಸಿಗಲ್ಲ, ಅದನ್ನ ಮ್ಯಾಚ್ ಮಾಡೋದು, ಅದೆಲ್ಲ ಸಖತ್ತಾಗಿ ಅವರು ಪ್ಲಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಇದೆಲ್ಲ ಮಾಡಿದ್ರು ಕೂಡ ನಮ್ಗೆ ಯಾರಿಗೂ ಅದರಿಂದ ಏನು ವ್ಯತ್ಯಾಸ ಆಗ್ಲಿಲ್ಲ, ಅಂದ್ರೆ ಏನು ಡಿಸ್ಟರ್ಬ್ ಆಗ್ಲಿಲ್ಲ. ನಾವು ಬೇರೆ ಬೇರೆ ಕೆಲಸಗಳು ಒಪ್ಕೊಂಡಿರ್ತೀವಲ್ವಾ, ಅದು ಯಾವ್ದು ಡಿಸ್ಟರ್ಬ್ ಆಗ್ಲಿಲ್ಲ. ನಮಗ್ ಕೊಟ್ಟಿದ್ದಷ್ಟು ಡೇಟ್ಗಳನ್ನು ಅಷ್ಟು ಡೇಟು ಉಪಯೋಗಿಸಿದ್ರು, ಹಾಗೆ ಯಾವ್ದು ಕಡಿಮೆನೂ ಮಾಡ್ದಿರ ಅಷ್ಟೇ ಸಮಯದಲ್ಲಿ ಪ್ರತಿಯೊಂದನ್ನು ಎಕ್ಸಿಕ್ಯೂಟ್ ಮಾಡಕ್ಕಾಯ್ತು. ಸೊ ಅದು ಆ ಪ್ಲಾನಿಂಗ್ ಅನ್ನೋದೇನಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಇವರು. ಮುಂಚೆನೆ ಪ್ರಿಪ್ರೇಷನ್ ಏನಿತ್ತು ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಹೇಳ್ದಾಗೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ನಾವಂತೂ ಸಖತ್ತಾಗಿ ಮಜಾನು ಮಾಡಿದ್ವಿ. ಯಾರು ಹಾಗಂತ ಅಂದ್ರೆ ತುಂಬಾ ಟೈಟ್ ಶೆಡ್ಯೂಲು, ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇಷ್ಟೇ ದಿನದಲ್ಲೇ ಮುಗಿಸ್ಬೇಕು ಹಾಗೆಲ್ಲ ಆ ರಿಸ್ಟ್ರಿಕ್ಷನ್ ಅಲ್ಲಿ. ನನ್ನ ಪಾತ್ರದ ಬಗ್ಗೆ ಅಂದ್ರೆ ನಾನು ತುಂಬಾ ಒಂಥರ ಮುಜುಗರದ ಸ್ವಭಾವದವಳು. ಗಂಡ ಹೇಳಿದ್ದನ್ನೇ ನಡ್ಕೊಂಡು ಹೋಗ್ಬೇಕು, ನಮ್ಮ ಮನೆತನ ಅದು ಏನಿದೆ ಆ ಚೌಕಟ್ಟಿನಲ್ಲೇ ಬದುಕಬೇಕು ಅನ್ನುವಂಥವಳು ಆದ್ರೂ ಕೂಡ ನನ್ನಲ್ಲಿ ಒಂದು ಮುಗ್ಧತೆ ಏನಿರುತ್ತೆ ಅದನ್ನ ಈ ತೆರೆ ಮೇಲೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಾನು ಜೀವನದಲ್ಲಿ ಏನೇನು ಅನುಭವಿಸಿರ್ತೀನಿ ಅದನ್ನ ಯಾವುದನ್ನು ಹೊರಗಡೆ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಅವಕಾಶ ಇರೋದಿಲ್ಲ. ಆದ್ರೂ ಸಹ ಈಗ ಎಲ್ಲ ತಾಯಂದ್ರು ಹೇಗೆ ನಾವು ಮಕ್ಕಳಿಗೋಸ್ಕರ ಮಿಡಿತೀವೋ ಅದೇ ರೀತಿ ನಾನ್ ಹೇಗೆ ಇದ್ರು ಕೂಡ ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು, ಅವಳಿಗೆ ಯಾವ ತರ ಅನ್ಕೋತಾಳೋ ಹಾಗೆ ನಡಿಬೇಕು ಅಂತ ಯೋಚನೆ ಮಾಡೋ ಅಂತ ಪಾತ್ರ. ಅದನ್ನ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಿರ್ದೇಶಕ ಮತ್ತೆ ನಟ ಇಬ್ಬರನ್ನು ಒಪ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಆರ್ಟಿಸ್ಟ್ಗಳಿಗೆ. ಆದ್ರೂ ಸಹ ನನ್ನ ಪಾತ್ರ
ಪಾತ್ರನ ನಾನು ಡೈರೆಕ್ಟ್ ಕಲ್ಪನೆ ಏನಿದೆಯೋ ಅದಕ್ಕೆ ತಕ್ಕಂತೆ ಮಾಡೋದಕ್ಕೆ ಅಂದ್ರೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್.